ವಿಪ್ರಕ್ರಾಂತಿ ಮೀಡಿಯಾ ಚಾನೆಲ್ನಿಂದ ಯಾರ್ಯಾರು ವಿಪ್ರಕ್ರಾಂತಿ ಮೀಡಿಯಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇದು ನಿಮ್ಮ ಚಾನಲ್, ಹಾರಸಿ ಬೆಳೆಸಿ ಹಾರೈಸಿ ಅಂತ ಕೇಳ್ಕೊಳ್ತಾ ಬನ್ನಿ. ಸ್ನೇಹಿತರೆ ನೋಡಿ, ಇವತ್ತು ಬಿಬಿಎಂಪಿ ಅವರು ಯಾವ ವ್ಯವಸ್ಥೆಗೆ ಬಂದಿದ್ದಾರೆ ಅಂದ್ರೆ, ಈ ಭಾರತ ಮಾತೆ ಫೋಟೋವನ್ನ ಬಳಸ್ಕೊಂಡು ಕಸ ಹಾಕ್ಬೇಡಿ, 5,000 ದಂಡ ಹಾಕ್ತೀವಿ ಅನ್ನೋ ಲೆವೆಲ್ಗೆ ಬಿಬಿಎಂಪಿ ಬಂದಿದೆ. ಬೆಂಗಳೂರಿನ ಬಸವನಗುಡಿ ಏರಿಯಾದಲ್ಲಿ ಜಯನಗರ ಲಿಮಿಟ್ಸ್ ಅಲ್ಲಿ ಕನಪುರ ಮೇನ್ ರೋಡ್. ಏನ್ ಸರ್ ನಿಮ್ಮ ಹೆಸರು? ಯಾರು ಕೊಟ್ಟಿದ್ದಾರೆ ದೇವ್ರ ಫೋಟೋ ಹಾಕ್ಲಿಕ್ಕೆ ಹೇಳಿ? ನಾವೇ ಆಗ್ತಾ ಇರೋದು. ಯಾಕೆ ಹಾಕ್ತೀವಿ ದೇವ್ರ ಫೋಟೋ? ಅಲ್ಲಿ ಕಸ ಬೀಳ್ತಾ ಇದೆ, ಕಸ ತಡೆಗಟ್ಟಕ್ಕೆ ಮಾಡ್ತಾ ಇರೋದು. ಕಸ ತಡೆಗಟ್ಟಕ್ಕೆ ಏನ್ ಮಾಡ್ಬೇಕು? ದೇವ್ರ ಫೋಟೋ ನೋಡಿ ಯಾರು ಕಸ ಹಾಕಲ್ಲ. ಪೂಜಿಸೋರು ನೀವು. ನಾವ್ ಹೇಳ್ತಿ ಕೇಳ್ರಿ, ನೀವು ದೇವ್ರ ಫೋಟೋನ ನನ್ನ ಭಾವನೆಗೆ ಧಕ್ಕೆ ಬರುತ್ತೆ ಅಂದ್ರೆ ಹಾಕಂಗಿಲ್ಲ. ಪೂಜೆ ಮಾಡಿ ಬೀಳಬಾರ್ದು ಅಂತ ಹೇಳಿ, ಕಸ ಬೀಳಬಾರ್ದು ಅಂದ್ಬಿಟ್ಟು ಭಾರತ ಮಾತೆ ಫೋಟೋ ಹಾಕ್ತಾರಾ? ಹಾಕ್ತಾರಾ? ಯಾವ ಪರ್ಮಿಷನ್ ಕೊಡಿ ಕರ್ಸಿ. ನೀವು ಕರ್ಸ್ಬೇಕು. ಇವಾಗ ನೀವು ಕರ್ಸ್ಬೇಕು ಇಲ್ಲಿಗೆ. ಅದ್ ಯಾರು ಹಾಕಿದಾರೆ, ಯಾರು ಪರ್ಮಿಷನ್ ಕೊಟ್ಟಿದಾರ ಕರ್ಸಿ. ಅದ್ಯಾರು ಬರ್ತಾರೆ ನೋಡ್ತೀನಿ, ಕರ್ಸಿ. ನೀವು ಪರ್ಮಿಷನ್ ಕೊಟ್ಟಿದ್ದಾನಲ್ಲ, ಕರ್ಸಿ ಅವ್ರನ್ನ. ಕರ್ಸಿ, ಅವ್ರು ಯಾರು ಬರ್ತಾರೆ ಕರ್ಸಿ. ಅದ್ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ, ಯಾವ ಕಾನೂನು ಪರ್ಮಿಷನ್ ಕೊಟ್ಟಿದೆ ನೋಡ್ತೀನಿ. ನಿಮ್ ಲೀಗಲ್ ಇದೆ ತಗೊಂಡೋಗಿ ನನ್ನ ಮೇಲೆ ಕೇಸ್ ಮಾಡಿ, ನಾನು ಹೋಗ್ತೀನಿ ಜೈಲ್ಗೆ ಮಾಡಿ. ಬಂದು ಕಸ ಬೀಳೋದು ನೀವು ತಡೆಗಟ್ಟಲ್ಲ. ಕಸ ಬೀಳ್ಬೇಕು ಅಂದ್ರೆ ಗೌರ್ಮೆಂಟ್ ಸಂಬಳ ಐತೆ, ಟ್ಯಾಕ್ಸ್ ತಗೋತಾರೆ. ನಿಲ್ಸಿ ಒಬ್ಬನ ದೇವ್ರ ಫೋಟೋ ಇರೋದು ಕಸ ತಡೆಗಟ್ಟಲ್ಲ. ನಾನು ಕೇಳ್ತಾ ಇರೋದು, ನಾನು ಕಳ್ಸ್ಕೊಂಡ್ ತಗೊಂಡೋಗ್ತಿದ್ದೀನಿ, ಸರಿನಾ? ನಿಮಗ್ ಪರ್ಮಿಷನ್ ಕೊಟ್ಟಿಲ್ಲ, ಸರಿನಾ? ದೇವ್ರ ಫೋಟೋ ಬಳಸ್ಕೊಳ್ಳೋದಕ್ಕೆ ಯಾವನಿಗೂ ಪರ್ಮಿಷನ್ ಇಲ್ಲ. ಕರ್ಸಿ ಅದ್ ಯಾವ ಕಮಿಷನ್ ನೋಡೋಣ. ಅದ್ ಯಾರು ಪರ್ಮಿಷನ್ ಕೊಡಿದ್ರೆ ದೇವ್ರ ಫೋಟೋ ಹಾಕೋದಕ್ಕೆ, ಭಾರತ ಮತ್ತೆ ಫೋಟೋ ಹಾಕೋದಕ್ಕೆ ಯಾವ ಪರ್ಮಿಷನ್ ಕೊಡೋ ನೋಡ್ತೀನಿ. ಇದೆಲ್ಲ ಕಾಂಗ್ರೆಸ್ ಸರ್ಕಾರ ಮಾಡೋದು, ಇದೆಲ್ಲ ಮಾಡೋದು. ಹಣ ಆಗಲ್ಲ, ನಾನ್ ಜೀವ ಕೊಡ್ತೀನಿ ಅದಕ್ಕೋಸ್ಕರ ನಾನು ರೆಡಿ ಇದ್ದೀನಿ. ಹುಚ್ಚ ಕೆಲಸ ಆಗ್ತದೆ ಅಂದ್ರೆ ಸಂಬಳ ಕೊಟ್ಟು ನಿಲ್ಸ ಕೇಳಿ ಸೆಕ್ಯೂರಿಟಿನ. ದೇವ್ರ ಫೋಟೋ ಅದಕ್ಕಿಲ್ಲ. ಅರೆ ದೇವ್ರ ಫೋಟೋ ಇಲ್ಲ. ಅರೆ ನಿಮ್ಮನೆ ಫೋಟೋ ಹಾಕ್ರಿ. ನಿಮ್ ಬಿಬಿಎಂಪಿ ಕಮಿಷನರ್ ನಾನು ದೇವ್ರ ಫೋಟೋ ದೇವ್ರ ಫೋಟೋ ಹಾಕಿ ಬಿಡಲ್ಲ. ದೇವ್ರ ಫೋಟೋ ಹಾಕಂಗಿಲ್ಲ. ಯಾವನು ಪರ್ಮಿಷನ್ ಕೊಟ್ಟಿಲ್ಲ ದೇವ್ರ ಫೋಟೋ ಹಾಕಕ್ಕೆ. ಹಣ ನಾನ್ ಕಳಿಸೋಣ, ದೇವ್ರ ಫೋಟೋ ಹಾಕಕ್ ಪರ್ಮಿಷನ್ ಇಲ್ಲ. ನನ್ನ ಭಾವನೆಗೆ ಧಕ್ಕೆ ಬರುತ್ತೆ ಅಂದ್ರೆ ಅದೇ ಕಾನೂನು ಬಾಹಿರ. ಈಗ ನನಗೆ ಹೇಳ್ತೀನಿ ಕೆಲಸ, ಕಾನೂನು ಹೇಳುತ್ತೆ ಧಾರ್ಮಿಕ ಭಾವನೆಗೆ ಧಕ್ಕೆ ಬರೋದು ಕಾನೂನು ಬಾಹಿರ. ನನ್ನ ಭಾವನೆಗೆ ಧಕ್ಕೆ ಆಗುತ್ತೆ. ಏನ್ ಮಾಡ್ಬೇಕು ಇವಾಗ? ನಾನು ಅದಕ್ಕೋಸ್ಕರ ಪ್ರಾಣ ಕೊಡ್ತೀನಿ. ಇದನ್ನ ಮನೇಲಿಟ್ಟು ಪೂಜೆ ಮಾಡ್ತೀನಿ. ನಾನು ಪೂಜೆ ಮಾಡ್ತೀನಿ. ಪೂಜೆ ಮಾಡೋ ದೇವ್ರನ್ನ ತಗೊಂಡ್ಬಂದು ಕಸ ಹಾಕ್ಬೇಡಿ, ಹುಚ್ಚ ಹೊಯ್ಬೇಡಿ ಅಂತ ಹಾಕಿದ್ರೆ ಮರ್ಯಾದೆ ಇರುತ್ತಾ? ನಾನು ಹೇಳೋದು ಹಾಕ್ರಿ, ಇಷ್ಟ ಹಾಕಿ ಕರ್ಸಿ. ಅರೆ ಕಸ ಹಾಕೋದಕ್ಕೆ ದೇವ್ರ ಫೋಟೋ ಬಳಕೆ ಮಾಡ್ಕೊಳ್ಳಿ ಅಂತ ಯಾವ ಕಾನೂನು ಹೇಳಿಲ್ಲ. ಬಿಬಿಎಂಪಿ ಪರ್ಮಿಷನ್ ಇದೆಯಾ? ಮಾಡ್ಕೋಬಾರ್ದು ಅಂತ ಯಾವ್ದಾದ್ರು ಕಾನೂನು ಮಾಡಕ್ ಪರ್ಮಿಷನ್ ಕೊಡಿ. ನೀವು ಕೊಡಿ. ಹೇಳ್ತಾ ಇದ್ದೆ ತಾನೆ, ಈಗ ಬಳಸಬಾರ್ದು ನೀವು. ನನಗೆ ದೇವ್ರ ಮೇಲೆ ಭಕ್ತಿ ಇದೆ, ನಮಗೂ ಇದೆ, ಹಂಗೆ ನಿನಗೂ ಐತೆ. ನಿನಗ್ ಭಕ್ತಿ ಇರೋದ್ರಿಂದ ಅಲ್ಲಿ ತಂದು ಕಸ ಹಾಕಲ್ಲ. ಜಾಸ್ತಿ ಮಾತಾಡೋದು. ನಿಮ್ ತಂದೆ ತಾಯಿ ಮೇಲೆ ಗೌರವ ಇರ್ತಾರೆ. ನಿಮ್ ತಂದೆ ತಾಯಿ ಫೋಟೋ ಹಾಕಿ. ಯಾವ್ದು ನಿಮ್ ತಂದೆ ತಾಯಿ ಫೋಟೋ? ತಂದೆ ತಾಯಿ ಒಂದ್ ನಿಮಿಷ ಹಾಕಿ. ಗೌರವ ಕೊಟ್ಟಂಗೆ ನೀ ಗೌರವ ಕೊಡ್ತೀಯ. ನನ್ನ ತಾಯಿ ಬೇರೆ, ನನ್ನ ಗೌರವ ನೀ ಕೊಡ್ತೀಯಾ? ನನ್ನ ತಾಯಿ ಬೇರೆ ಅಲ್ಲ, ನನ್ನ ತಾಯಿ ಗೌರವ ಕೊಡ್ತೀನಿ, ನಾನು ಕೊಡ್ತೀನಿ. ಡ್ಯೂಟಿ ಮಾಡ್ತೀನಿ. ನನ್ನ ತಾಯಿಗೂ ಗೌರವ ಕೊಡ್ತೀನಿ, ನನ್ನ ತಾಯಿಗೂ ಗೌರವ ಕೊಡ್ತೀನಿ. ಎಲ್ಲರೂ ಕೊಡಲ್ಲ, ಕೊಡ್ತೀನಿ. ಕೊಡ್ಲಿಲ್ಲ ನಾನು ಹೇಳ್ತೀನಿ, ಕೇಸ್ ಕೊಡ್ತೀನಿ. ಕಂಪ್ಲೇಂಟ್ ಮಾಡಿ, CCTV ಹಾಕ್ರಿ, ಕೇಸ್ ಮಾಡ್ರಿ. ನೀವು ಕೇಸ್ ಮಾಡಿ, CCTV ಹಾಕಿ ಕೇಸ್ ಮಾಡಿ. ಯಾವನಿಗೂ ಪರ್ಮಿಷನ್ ಇಲ್ಲ ದೇವ್ರ ಫೋಟೋ ಹಾಕಕ್ಕೆ. ಬಿಬಿಎಂಪಿ ಕಸ ಹಾಕ್ಬಾರ್ದು ಅಂದ್ಬಿಟ್ಟು 5,000 ರೂಪಾಯಿ ಫೈನ್ ಹಾಕ್ತೀನಿ ಅಂದ್ಬಿಟ್ಟು ಭಾರತ ಮಾತೆ ಫೋಟೋ ಹಾಕ್ತಾರೆ. ಬುದ್ಧಿ ಇರ್ಬೇಕು ಇವ್ರಿಗೆ. ನಾಲಾಯಕರು ಚೆನ್ನಾಗಿ ನೋಡ್ಕೊಂಡು ಹೋಗ್ತಾರೆ ಕೇಳಕ್ಕೆ. ನಾನು ಹೇಳೋದು ಹೊಟ್ಟೆಗೆ ಅನ್ನ ತಿನ್ನೋ ಯಾವನು ಮಾಡಲ್ಲ ಈ ಕೆಲಸ. ಹೊಟ್ಟೆಗೆ ಅನ್ನ ತಿನ್ನೋ ಯಾವನು ಮಾಡಲ್ಲ ಈ ಕೆಲಸನ. ಹೊಟ್ಟೆಗೆ ತಡೆಯಪ್ಪ, ಯಾರು ಬರ್ತಾರಂತೆ ಪರ್ಮಿಷನ್ ಕೊಡ್ತಾರೆ, ಬರ್ತಾರೆ, ಬರ್ರಿ. ಯಾರು ಬರ್ತಾರೆ ನೋಡ್ತೀನಿ, ಬರ್ಬೇಕು. ಅದ್ ಯಾರು ಆರ್ಡರ್ ಕೊಟ್ಟು ಬರ್ಬೇಕು, ಇಲ್ಲಿಗೆ ಬರ್ಬೇಕು. ಯಾವ ಹುಚ್ಚ ಹೋಗ್ತೇನೆ, ಯಾವ ಬರ್ತಾನೆ ಅಂತ
ಕರ್ಸಿ ಕರ್ಸಿ ಅದ್ ಯಾವ ಪರ್ಮಿಷನ್ ಕೊಡಿದ್ರೆ ಕರ್ಸಿ ನಾನು ನೋಡ್ಬೇಕು ಕರ್ಸಿ ಅದ್ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಕರ್ಸಿ ಸರ್ ಆಯ್ತು ಕರ್ಸಿ ನಿಮ್ಗೆ ಕರ್ಸ್ಬೇಕು ಇವಾಗ ಕರ್ಸ್ಬೇಕಷ್ಟೇ ಹೇಳಕ್ಕೆ ನನಗೆ ಕರ್ಸ್ಬೇಕು ನಿಮ್ ಪರ್ಮಿಷನ್ ಇದೆ ಅಲ್ವಾ ತೋರಿಸಿ ಆಯ್ತು ನಾನು ಹೋಗ್ತೀನಿ ಭಾರತ್ ಮಾತೆ ಫೋರ್ಟ್ ನಾಳೆ ಆಯ್ತು ದೇಶ ಐತೆ ಕಂಡು ಅನ್ನ ತಿಂದ್ರೆ ಹೊಟ್ಟೆ ಏನು ಹೇಳ್ತೀನಿ ಕೇಳ್ಕೊಡ್ರಿ ಫೋಟೋ ಇದೆ ಭಾರತ ಫೋಟೋ ಇದೆ ಭಾರತ ಫೋಟೋ ಇದೆ ಕಸ ಹಾಕ್ಬಾರ್ದು ಅಂತ ಅಂತೀರ ನಾಚಿಕೆ ಇಲ್ಲ ಈ ದೇಶದ ಹೊರಗಡೆ ಸಾಯ್ರಿ ನೀವು ಬೇರೆ ದೇಶಕ್ಕೆ ಹೋಗಿ. ಇದು ಇಂದಿನ ನಮ್ಮ ಕರ್ನಾಟಕ ರಾಜ್ಯದ ಹಾಗೂ BBMP ಅಂದರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ವಸ್ತುಸ್ಥಿತಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಎಲ್ಲ ಜನಗಳು ಅಂದರೆ ನೋಡಿ, ಅಧಿಕಾರಿಗಳಿಂದ ಹಿಡಿದು ರಾಜಕಾರಣಿಗಳವರೆಗೂ ಯಾವ ರೀತಿ ಒಂದು ದೇಶದ ಘನತೆ ಭಾರತ ಮಾತೆಯನ್ನು ಇವತ್ತು ಕಸ ಹಾಕಬಾರ್ದು ಅನ್ನೋ ಕಾರಣಕ್ಕೆ ಅಲ್ಲಿ ನೆಡ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಇವರ ಸಮಜಾಯಿಷಿಗಳು ಬೇರೆ, ಜನ ಹೇಳಿದ್ರೆ ತಲೆಗೆ ಹೋಗುವಂಥ ತಲೆಗೆ ತಗೊಳ್ಳೋವಂಥ ವ್ಯಕ್ತಿಗಳು ಅಲ್ಲ, ಅಧಿಕಾರಿಗಳು ಅಲ್ಲ. ಇಂಥ ಕಿತ್ತೋದ ಸರ್ಕಾರ, ಇಂಥ ಕಿತ್ತೋಗಿರೋಂಥ BBMP ಅಧಿಕಾರಿಗಳು. ಅದಕ್ಕೆ ಇವ್ರಿಗೆ ಪ್ರೈವೇಟ್ ಏಜೆನ್ಸಿಗಳು ಬೇರೆ, ಇವ್ರಿಗೊಂದಷ್ಟು ದುಡ್ಡುಗಳು ಬೇರೆ, ಎಲ್ಲ ವೇಸ್ಟ್. ಹಾಕಿದ್ರೆ ಕರೆಕ್ಟಾಗಿ ಕೆಲಸ ಮಾಡಬೇಕು, ಪ್ರಿನ್ಸಿಪಲಾಗಿ ಕೆಲಸ ಮಾಡಬೇಕು. ಪ್ರಿನ್ಸಿಪಲಾಗಿ ಯಾವನ ಹಾಕ್ತಾನೋ ಅವನಿಗೆ ಹಾಕಲಿ, ಫೈನ್ ಹಾಕಲಿ, ಹೇಳ್ಕೊಂಡೋಗಿ ಜೈಲಿಗೆ ಹಾಕಲಿ, ಕೇಸ್ ಹಾಕಲಿ, ಮಾಡಲಿ. ಅದು ಬಿಟ್ಟು ಸಂಸ್ಕೃತಿ, ಪರಂಪರೆ, ಧರ್ಮ ಇದನ್ನು ಅವಹೇಳನ ಮಾಡೋದು ಭಾಳ ದೊಡ್ಡ ತಪ್ಪು. ಇದು ಯಾವ ದುರಂತಕ್ಕೆ ತಾಮಂದು ನಿಂತಿದೆ ಅಂತಂದರೆ ನಿಜವಾಗ್ಲೂ ರಾಜ್ಯ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಜೈ ಹಿಂದ್, ಜೈ ಕರ್ನಾಟಕ.